ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಊರಿನಲ್ಲಿ ಲಭ್ಯ ಇಲ್ಲದ ಕಾರಣದಿಂದಾಗಿ ಮಂಗಳವಾರ ಸೋಮವಾರದ ಚಾರ್ಟ್ ಸ್ಟಾಕ್ ಬರ್ತಾ ಇದೆ. ಸೊ ನಿನ್ನೆ ಯಾವ್ಯಾವ್ದು ಏನೇನಾಗಿತ್ತು ಅಂತ ನೋಡ್ತಾ ಬರೋದಾದರೆ ನಿಫ್ಟಿ 50ನಲ್ಲಿ ಎಟರ್ನಲ್ ಝೊಮ್ಯಾಟೊ ಕಂಪನಿ ಡಿಸ್ಪೈಟ್ ಅವ್ರದ್ದು ಪ್ರಾಫಿಟ್ಟು 90% ಡಿಪ್ ಆಗಿದೆ ಅಂತ ಬಂದ್ರೂ ಕೂಡ ಕ್ವಿಕ್ ಕಾಮರ್ಸಲ್ಲಿ ದೊಡ್ಡದಾಗಿ ಇನ್ವೆಸ್ಟ್ ಮಾಡ್ತಿರೋ ಅನ್ನೋ ಕಾರಣದಿಂದಾಗಿ ಒಟ್ಟಿನಲ್ಲಿ ಸ್ಟಾಕ್ ಅಂತೂ ಪಾಸಿಟಿವ್ ಆಗಿದೆ. 5.64% ಅಮೌಂಟ್ ಬಂದಿರೋದ್ರ ಮೂಲಕ ಸೋಮವಾರ ದಿವಸ ಝೊಮ್ಯಾಟೊನೇ ಟಾಪ್ ಗೇನರ್. ಝೊಮ್ಯಾಟೊ ಎಟರ್ನಲ್ ಆ ಕಂಪ್ನಿ ಟಾಪ್ ಗೇನರ್ ಆಗಿತ್ತು. ವೀಕೆಂಡಲ್ಲಿ ದೊಡ್ಡ ಕಂಪ್ನಿಗಳು ರಿಸಲ್ಟ್ಸ್ ಬಂದಿತ್ತು. ಯಾವ ದೊಡ್ಡ ಕಂಪ್ನಿಗಳು? 3 ದೊಡ್ಡ ಕಂಪ್ನಿಗಳು, ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುತ್ತೆ ಕಂಪ್ನಿಗಳು. ನೋಡಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳಿದಾಗ ನೆನಪಾಯಿತು. ಈಗ TCSಗಿಂತ ಭಾರತಿ ಏರ್ಟೆಲ್ಲು ಮಾರ್ಕೆಟ್ ಕ್ಯಾಪಿಟಲೈಸೇಷನಲ್ಲಿ ಹಿಂದಕ್ಕೆ ಹಾಕ್ತು ನೆನ್ನೆ ಟ್ರೇಡಿಂಗ್ ಸೆಷನಲ್ಲಿ. ಎಂತಾಯಿತು ಅಂದರೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಅಂತ ನೋಡೋದಾದರೆ ರಿಲಯನ್ಸು ಅತಿ ದೊಡ್ಡ ಕಂಪನಿ, ಅದಾದ ನಂತರ HDFC ಬ್ಯಾಂಕು, ಅದಾದ ನಂತರ TCS ಅಂತ ಬರ್ತಾ ಹೋಗುತ್ತೆ. ಆದರೆ ಏರ್ಟೆಲ್ಲು ಮಾರ್ಕೆಟ್ ಕ್ಯಾಪಿಟಲೈಸೇಷನಲ್ಲಿ ಒಂದು ಸ್ವಲ್ಪ ಹಿಂದಕ್ಕೆ ಹಾಕಿದೆ ನೆನ್ನೆ ಟ್ರೇಡಿಂಗ್ ಇದರಲ್ಲಿ ಆ ಪ್ರೈಸ್ ಮೇಲೆ ಅಂತ ಬಂದಿತ್ತು. ಆದರೆ ನಿಫ್ಟಿಗೆ ಕಾಂಟ್ರಿಬ್ಯೂಟ್ ಮಾಡೋದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ಆಗುತ್ತಾ? ಇಲ್ಲ. ನಿಫ್ಟಿ 50ಗೆ ಕಾಂಟ್ರಿಬ್ಯೂಷನ್ ಬರುವಂಥದ್ದು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಗ್ಗೆ. ಸೊ ಇದು ಹೇಗೆ ನಿಫ್ಟಿ 50 ಸ್ಥಾನಪಟ್ಟಿ ಹೇಗೆ ನಿರ್ಧಾರ ಆಗುತ್ತೆ ಅಂತ ಒಂದು ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಮಾಡಿದ್ದೆ. ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನಲ್ಲಿ ಕಂಪನಿಯ ಪ್ರಮೋಟರ್ಸ್ಗಳು ಒಳಪಟ್ಟಿರೋದಿಲ್ಲ. ಅದನ್ನು ಬಿಟ್ಟು ಪಬ್ಲಿಕ್ಕಿಗೆ ಅಂದರೆ FIDI ನಮ್ಮಂಥವ್ರಿಗೆ ಎಷ್ಟು ಸೇರುತ್ತೋ ಅದನ್ನು ಫ್ರೀ ಫ್ಲೋಟ್ ಅಂತ ಕರಿತೀವಿ. ಅದ್ರ ಮೇಲೆ ಮಾರ್ಕೆಟಿಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಗೊತ್ತಾಗ್ತಾ ಹೋಗೋದು. ಆ ಲೆಕ್ಕದಲ್ಲಿ ನೋಡೋದಾದರೆ HDFC ಬ್ಯಾಂಕ್ ಟಾಪ್ ಗೇನರ್ ಬರುತ್ತೆ, ಅದಾದ ನಂತರ ರಿಲಯನ್ಸ್ ಬರ್ತಾ ಹೋಗುತ್ತೆ. ಬಟ್ ಬರೀ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿದ್ರೆ ರಿಲಯನ್ಸ್ ಮೊದಲ ಸ್ಥಾನ, ಅದಾದಮೇಲೆ HDFC ಬ್ಯಾಂಕ್ ಬರುತ್ತೆ. ಗೊತ್ತಿರುತ್ತೆ ಸುಮಾರು ಜನಕ್ಕೆ, ಇನ್ನೊಂದ್ಸಲ ಹೇಳಿದೆ ಅಷ್ಟೇ. ಸೊ ಬ್ಯಾಂಕಿಂದು ಎರಡರದ್ದು ಕೂಡ ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ICICI ಬ್ಯಾಂಕ್, HDFC ಬ್ಯಾಂಕಿಂದು, ಹಾಗಾಗಿ ಪಾಸಿಟಿವ್ ಆಗಿದೆ. ರಿಲಯನ್ಸ್ ಇಂದು ಆನ್ ಪೇಪರ್ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ರಿಟರ್ನ್ ಬಂದಿದೆ ಅಂತಿದ್ರೂ ಕೂಡ ಏಷ್ಯನ್ ಪೇಂಟ್ಸಲ್ಲಿ ದೊಡ್ಡ ಮಟ್ಟನ ಸ್ಟೇಕನ್ನು ಹೊಂದಿದ್ರು, ಅದನ್ನು ಸೆಲ್ ಮಾಡಿದ್ದಾರೆ. ಅದರಿಂದ ಪ್ರಾಫಿಟಲ್ಲಿ ಒಂದು ಆಲ್ಮೋಸ್ಟ್ 75% ಅದರಿಂದನೇ ಬಂದಿದೆ ಹೊರತು ಅಂತ ಒಂದು ದೊಡ್ಡ ಚೇಂಜಸ್ ಅಂತ ಆಗಿಲ್ಲ. ಜೊತೆಗೆ ರಿಲಯನ್ಸ್ ಸೇರಿಸಿ ಬೇರೆ ಯಾವ್ಯಾವ್ದು ಆಯಿಲ್ ಗ್ಯಾಸ್ ಕಂಪ್ನಿಗಳಿಂದೆಯಾ, ಗ್ಯಾಸ್ ರಿಲೇಟೆಡ್ ಸ್ಟಾಕ್ಗಳು, ಅದೆಲ್ಲವೂ ಕೂಡ ನಿನ್ನೆ ಒಂದು ಕರೆಕ್ಷನ್ನ ತೊಗೊಂಡಿತ್ತು. ಸೊ ಇದು ನಿಫ್ಟಿ 50 ಆಯಿತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡ್ಕೊಂಬರೋದಾದರೆ ಅಲ್ಲೂ ಕೂಡ ಒಂದು ಮಿಕ್ಸ್ ರಿಯಾಕ್ಷನ್ ನೋಡೋಕ್ಕೆ ಸಿಕ್ಕಿದೆ. ಆ್ಯಬ್ ಇಂಡಿಯಾದಲ್ಲಿ 3.36% ಅಮೌಂಟ್ ಬಂದಿರೋದ್ರ ಮೂಲಕ ಬಹುಶಃ ಅದೇ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿತ್ತು. ಜೊತೆಗೆ ಕೆನರಾ ಬ್ಯಾಂಕಲ್ಲಿ 2% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ನಿನ್ನೆಯ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿತ್ತು. ಅಂಬುಜಾ ಸಿಮೆಂಟ್ಸು ನೋಡಿ, ಸಿಮೆಂಟ್ ಸ್ಟಾಕ್ ಅಂದಾಗ ನೆನಪಾಯಿತು. ಅಲ್ಟ್ರಾಟೆಕ್ ಸಿಮೆಂಟಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಅಲ್ಟ್ರಾಟೆಕ್ ಅದರ ಆಲ್ರೆಡಿ ಫ್ಯಾಕ್ಟ್ರಿನ ಆಗಿತ್ತು ಅಂತ ಅನಿಸುತ್ತೆ. ನೌಕರಿ, HAL ಎಲ್ಲದೂ ಕೂಡ ಸ್ವಲ್ಪ ಪಾಸಿಟಿವ್ ಆಗಿತ್ತು ನಿನ್ನೆ ದಿವಸ. ಅದೇ ರೀತಿಯಾಗಿ ನಿಫ್ಟಿ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಬರೋದಾದರೆ ನೋಡಿ, ನಿಫ್ಟಿನಲ್ಲಿ ಸ್ವಲ್ಪ ವೀಕ್ ಸೆಂಟಿಮೆಂಟ್ ಇದೆ. ಆದರೆ ದಯವಿಟ್ಟು ವೀಕೆಂಡಲ್ಲಿ ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. 25,000ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿರುವಂಥದ್ದು ವೀಕ್ ಸೆಂಟಿಮೆಂಟೇ. ಟ್ರೆಂಡ್ ಲೈನ್ ರೆಫರೆನ್ಸ್ ಅಂತ ನೋಡೋದಾದರೆ 24,800 ತನಕ ಜಾಗ ಇದೆ ನಮಗೆ ಅಂತ ಮಾತಾಡಿದ್ವಿ. ಓಪನಿಂಗ್ ಕ್ಯಾಂಡಲ್ ಏನಾಯಿತು, ಜೋರಾಗಿ ನೆಗೆಟಿವ್ ಕ್ಯಾಂಡಲ್ ಬರ್ತಾ ಹೋಯಿತು. ಇಷ್ಟು ಜೋರಾಗಿ ನೆಗೆಟಿವ್ ಕ್ಯಾಂಡಲ್ ಬರ್ತಾ ಇತ್ತು ನೋಡಿ. ಈ ಥರ ಇದ್ದಾಗ ಸರ್ ಇಷ್ಟು ಜೋರಾಗಿ ನೆಗೆಟಿವ್ ಕ್ಯಾಂಡಲ್ ಬಂದಿತ್ತು ಅಂತ ನಾನು ನೆಗೆಟಿವ್ ತೊಗೊಂಡು ಹೋದೆ, ಇಮಿಡಿಯೇಟಾಗಿ ರಿವರ್ಸ್ ಆಯ್ತಲ್ಲ ಅಂತ ನಿಮ್ಗೆ ಅನಿಸಿರ್ಬೋದು. ನೋಡಿ, ವೀಕೆಂಡಲ್ಲಿ ಅದಕ್ಕೆ ಹೇಳುವಂಥದ್ದು ತುಂಬ ವಿಷಯಗಳು ನಮಗೆ ಗೊತ್ತಿಲ್ಲದಲ್ಲೇ ಇರುತ್ತೆ ಅಂತ. ಇನ್ ಕೇಸ್ ಸೋಮವಾರ ತುಂಬ ನೆಗೆಟಿವಿಟಿ ಇದ್ದಿದ್ದೇ ಆಯಿತು ಅಂತಂದರೆ ಆಲ್ರೆಡಿ ಶುಕ್ರವಾರ ಕ್ಲೋಸಿಂಗ್ ಆಗೋ ಟೈಮಲ್ಲಿ ದೊಡ್ಡ ಬಸ್ ಸ್ಟ್ಯಾಂಡ್ನ ಮಾಡಿತ್ತಲ್ವ, ಇದಕ್ಕೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಬೇಕಾಗಿತ್ತು. ಆಗ ಅದು ನೆಗೆಟಿವಿಟಿನ ತೋರಿಸುವಂಥದ್ದು. ಆದರೆ ನಿನ್ನೆ ಏನಾಗಿದೆ, ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಹೌದು, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಹೇಗೆ ಓದುವಂಥದ್ದು? ರೆಡ್ ಕ್ಯಾಂಡಲ್ಗಳನ್ನು ಯಾವತ್ತೂ ಮೇಲಿಂದ ಕೆಳಗಡೆ ಓದಬೇಕು, ಗ್ರೀನ್ ಕ್ಯಾಂಡಲ್ಗಳನ್ನು ಯಾವತ್ತೂ ಕೆಳಗಡೆಯಿಂದ ಮೇಲ್ಗಡೆ ಓದಬೇಕಲ್ವಾ. ಸೊ ಈಗ ಮೇಲ್ಗಡೆ ಇಲ್ಲಿ ಓಪನ್ ಆಗಿತ್ತು ಅಂದರೆ ಗ್ಯಾಪ್ ಅಪ್, ಎಲ್ಲಿ ಕ್ಲೋಸಿಂಗ್ ಆಗಿತ್ತು ಅದಕ್ಕೆ ನೋಡೋದಾದ್ರೆ 25,000 ಮೇಲ್ಗಡೆನೇ ಓಪನ್ ಆಯಿತು. ನಿಜವಾಗ್ಲೂ ನೆಗೆಟಿವಿಟಿ ಇತ್ತಿತ್ತು, ಆದರೆ ಮಾರ್ಕೆಟ್ನಲ್ಲಿ 25,000 ಮೇಲ್ಗಡೆ ಯಾಕೆ ಓಪನ್ ಆಗಬೇಕಾಗಿತ್ತು ಅಲ್ವಾ. ಹಾಗಾಗಿ 25,000 ಮೇಲ್ಗಡೆ ಓಪನ್ ಆದಾಗಲೇ ನೀವು ಅಲ್ಲಿ ಒಂದು ಹುಷಾರಾಗಿರಬೇಕು. ಮಾರ್ಕೆಟ್ ಇಲ್ಲಿ ಒಂದು ಬಾಟಮ್ ಔಟ್ ಆಯ್ತಾ, ಈ ರೇಂಜಲ್ಲಿ ಸಪೋರ್ಟ್ ತೊಗೊತಾ ಇದೆಯಾ ಅಂತ ಅನ್ಕೋಬೇಕು. ಆಯಿತು, ಇಲ್ಲಿ ದೊಡ್ಡ ಕ್ಯಾಂಡಲ್ ಬಂದಿದ್ದ ಕೆಲವರು ಪೊಸಿಷನ್ ಆ್ಯಡ್ ಮಾಡ್ಕೊಂಡಿದ್ರು, ತೊಂದರೆ ಇಲ್ಲ, ಇದ್ರ ಎಂಡ್ ಆಗೋ ಟೈಮಿಗೆ. ಆದರೆ ನೋಡಿ, ಅದಾದಮೇಲೆ ನೆಕ್ಸ್ಟ್ ಏನು ಹೇಳ್ತೀನಿ, ಯಾವಾಗ ವಾಪಸ್ಸು ಇಲ್ಲಿ ಇಮಿಡಿಯೇಟಾಗಿ ನಿಮ್ಗೆ ಅವಕಾಶ ಕೊಟ್ಟಿಲ್ಲ ಈ ಬಾರಲ್ಲೇ ಅಂದರೆ ನೀವು ಆಲ್ಮೋಸ್ಟ್ ನೋ ಪ್ರಾಫಿಟ್ ನೋ ಲಾಸಲ್ಲೇ ಎಕ್ಸಿಟ್ ಮಾಡಿರಬೇಕು. ಇಲ್ಲ ತುಂಬ ಜೋರ ಕೆಳಗಡೆ ಬಂದಾಗ ಏನಾದ್ರು ಆಪ್ಷನ್ ಬೈಯಿಂಗ್ ಯಾರಾದರೂ ಮಾಡಿದ್ರಿ ಅಂತಂದರೆ ನಿಮಗೆ ಒಂದು ಲಾಸು ಕೂಡ ಆಗಿರೋಂಥ ಸಾಧ್ಯತೆ ಇರುತ್ತೆ ಇಲ್ಲಿ ಇಮಿಡಿಯೇಟಾಗಿ ರಿವರ್ಸಲ್ ಬಂದಿದ್ದರಿಂದ. ಬಟ್ ಈ ಥರ ಇಷ್ಟು ದೊಡ್ಡ ಕ್ಯಾಂಡಲ್ ಬಂತು ಅಂದರೆ ಒಂದು ದಿನದಲ್ಲಿ, ಆಮೇಲೆ ಏನು ಮಾಡಬೇಕು ಅರ್ಥ ನಮಗೆ, ಇವತ್ತು ಇಡೀ ದಿನ ಒಂದು ಫ್ಲಾಟ್ ಡೇನೇ ಆಗಿರೋಂಥ ಸಾಧ್ಯತೆ ಇರುತ್ತೆ ಅಂತ. ಯಾಕೆಂದರೆ 100-150 ಪಾಯಿಂಟ್ಗಳ ಮೂಮೆಂಟು ಒಂದು ಸಲ ಮತ್ತು 2 ಸಲ ವಿತಿನ್ 30 ಮಿನಿಟ್ಸಲ್ಲಿ 150 ಪಾಯಿಂಟ್ ಕೆಳಗೆ 150 ಪಾಯಿಂಟ್ ಮೇಲ್ಗಡೆ ಹೋಯಿತು ಅಂತಂದಾಗ ನಾವು ಅಲ್ಲಿ ಇನ್ನೇನು ಜಾಸ್ತಿ ಟ್ರೇಡ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಆದರೂ ಸರ್ಪ್ರೈಸಿಂಗ್ಲಿ ನಿನ್ನೆಯ ಮಾರ್ಕೆಟಿನ ಕ್ಲೋಸಿಂಗು ಸ್ವಲ್ಪ ಪಾಸಿಟಿವ್ ಅಂತಲೇ ಹೇಳ್ತಾ ಹೋಗ್ಬೋದು. 25,090 ಎಂಡ್ ಆಗಿರುವಂಥದ್ದು. ಹಾಗಾದರೆ ಇಲ್ಲಿ ಒಂದು ಲೋಯರ್ ಹೈ ಲೋಯರ್ ಲೋ ಮಾಡ್ತಿದ್ದು, ಈಗ ನೋಡಿ ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ಗಳನ್ನು ಇನ್ನೂ ಕೂಡ ಫಾಲೋ ಮಾಡ್ತಾ ಇದೆ. ಯಾಕೆಂದರೆ ಏನೊಂದು ಹಳೆ ಲೋ ಇತ್ತು, ಅದಕ್ಕೆ ಒಂದು ಹೊಸ ಲೋನ ಮಾಡಿದೆ ಮಾರ್ಕೆಟು. ಟ್ರೆಂಡ್ ಲೈನ್ನ ಟಚ್ ಆಗದಲ್ಲೇ ಇರ್ಬೋದು. ಅಗೇನ್ ನಾನು ಟ್ರೆಂಡ್ ಲೈನ್ ಹೇಳ್ತಾ ಇರ್ತೀನಿ ನಿಮಗೆ, ಒಂದು 3 ಪಾಯಿಂಟ್ಗಳನ್ನು ಟಚ್ ಆಗೋ ಥರ ಆದರೆ ಅದು ಒಳ್ಳೆ ಟ್ರೆಂಡ್ ಲೈನ್ ಅಂತ ಕರೆಸ್ಕೊಳುತ್ತೆ. ನೋಡೋಣ, ಇಲ್ಲಿ ಈ ಥರ ಮಾಡಿದೆ ಈಗ ಪ್ಯಾಟರ್ನು. ಈಗ
ವಾಪಸ್ ಏನಾಗ್ತಾ ಹೋಗುತ್ತೆ, ಈಗ ಇಲ್ಲಿಂದ ಚೇಂಜ್ ಆಗಿದೆ ಪ್ಯಾಟರ್ನ್ ಮತ್ತೊಂದು ಆಗಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಈ ಲೆವೆಲ್ನ ದಾಟೋಗ್ಬೇಕು. ಅಂದರೆ ಈಗೇನು 25,200 ಅನ್ನೋದು ತುಂಬ ಒಂದು ದೊಡ್ಡ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ ಮಾರ್ಕೆಟಿಗೆ. ಸೊ ಇವತ್ತು ತುಂಬ ಗ್ಯಾಪ್ ಅಪ್ ಮತ್ತೊಂದು ಆಯಿತು ಅಂದರೆ 25,200 ಈ ಥರ ಝೋನಲ್ಲಿ ಅಲ್ಲಿಂದ ವಾಪಸ್ ಬಂದು ಒಂದು ಫ್ಲ್ಯಾಟ್ ಡೇನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಅಂದರೆ 24,900 25,200 ಈ ಒಂದು ರೇಂಜಲ್ಲೇ ಒಂದು ಮುಗಿಯುವಂಥ ದಿನ ಆಗಿರುತ್ತೆ ಇವತ್ತು. ಅಫ್ಕೋರ್ಸ್ ನಿಫ್ಟಿನಲ್ಲಿ ಎಕ್ಸ್ಪೈರಿ ಇಲ್ಲ, ಸೆನ್ಸೆಕ್ಸಲ್ಲಿ ಎಕ್ಸ್ಪೈರಿ ಇದೆ, ಅದನ್ನ ಮಾತಾಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಬ್ಯಾಂಕಿಂಗ್ ರಿಸಲ್ಟ್ಸ್ ಎಲ್ಲ ಸಾಲಿಡ್ ಆಗಿ ಬಂದಿದೆ, ವಾಪಸ್ ಶಾರ್ಪ್ ಆಗಿ ರಿವರ್ಸಲ್ ಮಾಡಿದೆ ನೋಡಿ. 56,000 ಸಪೋರ್ಟ್ ಅಂತ ಮಾತಾಡ್ಕೊತಾ ಇದ್ವಿ, 56,000 ಹತ್ತತ್ರಕ್ಕೆ ಬಂದಿತ್ತು, ಅಲ್ಲಿಂದ ವಾಪಸ್ಸಾಗಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಕಂಪೇರ್ ಟು ನಿಫ್ಟಿ. ಹಾಗಾಗಿ ಇಮಿಡಿಯೇಟ್ ಆಗಿ ನೆಗೆಟಿವಿಟಿ ಅಂತ ನೋಡೋದು ಬೇಕಾಗಿಲ್ಲ. ಬಿಕಾಸ್ ಇಂಡಿಯಾ ವಿಕ್ಸ್ ಏನು ಹೇಳ್ತಾ ಇದೆ, ಇಂಡಿಯಾ ವಿಕ್ಸ್ ಇನ್ನೂ ಕೂಡ 11ರಲ್ಲೇ ಇದೆ. ಇಂಡಿಯಾ ವಿಕ್ಸಲ್ಲಿ ಯಾವುದೇ ರೀತಿಯಂತೆ ವ್ಯತ್ಯಾಸ ಆಗಿಲ್ಲ. ಟ್ಯಾರಿಫ್ ಬರ್ತಾ ಇದೆ ಅಂತಿರ್ಬೋದು, ಮತ್ತೊಂದು ನ್ಯೂಸ್ಗಳು ಬರ್ತಾ ಇರ್ಬೋದು, ಏನಾದರೂ ಕೂಡ ಏನೂ ಚೇಂಜಸ್ ಆಗಿಲ್ಲ. ಅದೇ ರೀತಿಯಾಗಿ ನಿಫ್ಟಿ ಕೂಡ ಬ್ಯಾಂಕ್ ನಿಫ್ಟಿ ಥರನೇ ಅದು ರಿವರ್ಸಲ್ ಆಗಿದೆ. ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಅಲ್ವಾ, ಅದು ರಿಸಲ್ಟ್ಸ್ನು ಮಾತಾಡೋಣ. ಸೆನ್ಸೆಕ್ಸ್ನ ಅಂತ ನೋಡ್ಕೊಂಬರ್ತಾರೆ, ಅದು ಕೂಡ ನೋಡಿ 81,500 ಈ ಲೆವೆಲ್ ಹತ್ತಿರದಲ್ಲಿ ಸಪೋರ್ಟ್ ತೊಗೊಂಡು ಅಲ್ಲಿಂದ ಬೌನ್ಸ್ ಆಗಿದೆ ಸೆನ್ಸೆಕ್ಸು. ಈಗ ಬೌನ್ಸ್ ಆಗಿದ್ರು ಕೂಡ ಇವಾಗ ಮೇಲ್ಗಡೆ 82,500 ಇದೆಯಲ್ಲ, ಈ ಝೋನಲ್ಲಿ ಒಂದು ಇಮಿಡಿಯೇಟ್ ಆಗಿರೋಂಥ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಆದರೆ ಅದಕ್ಕಿಂತ ಮೇಲ್ಗಡೆ ಕ್ಲಿಯರ್ ಕಟ್ ಆಗಿ 82,750 83,000 ಈ ಝೋನಲ್ಲಿ ಒಂದು ಸ್ಟ್ರಾಂಗ್ ಆಗಿರುವಂಥ ರೆಸಿಸ್ಟೆನ್ಸ್ ಇದೆ. ಸೊ ಇವತ್ತು ಫಸ್ಟ್ ಇಂಟರ್ನಲ್ ಕ್ಯಾಂಡಲ್ ಅಂದರೆ ಇಲ್ಲಿಂದ ಈ ಒಂದು ಝೋನ್ ಮಾಡಿತ್ತು, ಅದರೊಳಗಡೆ ಬಂದಿರೋದ್ರಿಂದ 82,750 81,500 ಈ ಒಂದು ಸರಿಸುಮಾರು 1,250 ಪಾಯಿಂಟ್ಗಳೇನಿದೆ ಇದರೊಳಗಡೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಮುಗಿಸೋಂಥ ಕಾಣಿಸ್ತಾ ಇದೆ. ಬಿಕಾಸ್ ಈಕ್ವಲ್ ಫೈಟ್ ಇದೆ ನೋಡಿ, ಮೇಲ್ಗಡೆನೂ ರೆಸಿಸ್ಟೆನ್ಸ್ ಇದೆ, ಕೆಳಗಡೆನೂ ಸಪೋರ್ಟ್ ಇದೆ. ಈ ಥರ ದಿನಗಳಲ್ಲಿ ಯೂಶಲಿ ಮಾರ್ಕೆಟ್ ಒಂದೇ ಕಡೆ ಹಾಲ್ಟ್ ಆಗ್ತಾ ಹೋಗುತ್ತೆ. ಜೊತೆಗೆ ವಾಲಟೈಲ್ ಮೂವ್ಮೆಂಟ್ಗಳು ಈ ವಾರ ಆಲ್ರೆಡಿ ಬಂದಿರೋದ್ರಿಂದ ಸೊ ಆ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ ಆಗಿ ಮುಗಿತಾ ಹೋಗ್ಬೋದು. ಇಂಟರ್ನಲ್ ಕ್ಯಾಂಡಲ್ ಅಂತಂದರೆ ಎಲ್ಲಿಗಿದೆ, ಈಗ ಇಲ್ಲಿ ಬಾಟಮ್ ಔಟ್ ಆಗಿರೋದೇ ಆಯಿತು ಅಂತಂದರೆ ಈ ಮೇಲ್ಗಡೆ ಈ ಝೋನಲ್ಲಿದೆ, ಅಂದರೆ 82,750 ಈ ಝೋನಲ್ಲಿ ಮುಗಿಸುವಂಥ ಎಕ್ಸ್ಪೈರಿ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ರಿಸಲ್ಟ್ಸ್ ಅಂತ ನೋಡ್ಕೊಂಬರೋದಾದರೆ ಅಲ್ಟ್ರಾಟೆಕ್ ಸಿಮೆಂಟಿಂದ ಒಳ್ಳೆ ರಿಸಲ್ಟ್ ಬಂದಿದೆ. ಝೊಮ್ಯಾಟೋದಲ್ಲಿ ಅವ್ರದ್ದು ಇಯರ್ ಆನ್ ಇಯರ್ ಪ್ರಾಫಿಟ್ ಕಮ್ಮಿ ಆಗಿದೆ ಅಂತ ಬಂದಿದ್ರು ಕೂಡ ನೆಟ್ ಪ್ರಾಫಿಟಲ್ಲಿ ನೋಡಿ ನೆಟ್ ಪ್ರಾಫಿಟ್ 602 ಅಂತ ಬಂದಿದೆ. ಬಟ್ ಅವ್ರದ್ದು ಆ್ಯಕ್ಚುಲಿ ಕ್ವಿಕ್ ಕಾಮರ್ಸಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಕ್ವಿಕ್ ಕಾಮರ್ಸ್ ಅಂದರೆ ಈಗ ಬ್ಲಿಂಕಿಟ್ ಅಂತ ಒಂದು ಫಾರ್ಮ್ ಇತ್ತಲ್ಲ, ಅದರಲ್ಲಿ ಜಾಸ್ತಿ ದುಡ್ಡು ಹೋಗ್ತಾ ಇದೆ. ಬಟ್ ಅದು ಜನ ಡಿಮ್ಯಾಂಡು ಹಾಗೆ ಇದೆ ನೋಡಿ, 15 ನಿಮಿಷ 5 ನಿಮಿಷದಲ್ಲಿ ಬರಬೇಕು ಅನ್ನೋದು ತುಂಬ ದೊಡ್ಡ ಟ್ರೆಂಡ್ ಆಗಿಬಿಟ್ಟಿದೆ. ಅಲ್ಟ್ರಾಟೆಕ್ ಸಿಮೆಂಟು 49% ಆಲ್ಮೋಸ್ಟ್ ಗ್ರಾಸ್ ಪ್ರಾಫಿಟ್ ನೋಡಿ 50% ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಅದಲ್ದಲ್ಲೇ ಅಂತ ನೋಡ್ಕೊಂಬರೋದಾದರೆ ನಾವು ಯಾವುದೋ IDBI ಬ್ಯಾಂಕಿಂದು ಕೂಡ ರಿಸಲ್ಟ್ಸು ಚೆನ್ನಾಗಿತ್ತು. ಅದನ್ನು ಬಿಟ್ಟರೆ ಆಲ್ರೆಡಿ ಹೆವಿ ಬ್ಯಾಂಕ್ಸ್ಗಳನ್ನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಅದರದ್ದು ಚೆನ್ನಾಗೇ ಬಂದಿದೆ. ICICI ಬ್ಯಾಂಕ್ ಆಗಿರ್ಬೋದು, HDFC ಬ್ಯಾಂಕ್ ಆಗಿರ್ಬೋದು, ಅದರದ್ದೆಲ್ಲ. ಇವತ್ತು IRCTC, ಡಿಕ್ಸಾನ್ ಟೆಕ್ನಾಲಜೀಸ್, JSW ಇನ್ಫ್ರಾ, ಯುನೈಟೆಡ್ ಬ್ರೇವರೀಸು, ಪೇಟಿಎಮ್, ಕೋಲ್ಗೇಟು ಇದ್ರದ್ದೆಲ್ಲ ಇವತ್ತು ರಿಸಲ್ಟ್ ಬರೆದಿದೆ. 22 ಜುಲೈ ಇವತ್ತು ರಿಸಲ್ಟ್ ಬರುತ್ತೆ, ನೋಡೋಣ ಅದು ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೊ ಅದನ್ನು ಹೊರತುಪಡಿಸಿ ಅಂತ ನೋಡ್ತಾ ಬರೋದಾದ್ರೆ ಒಂದಿಷ್ಟು ಇಂಪಾರ್ಟೆಂಟು ಹೇಳಬೇಕಾಗಿತ್ತು ನೋಡಿ. ಇನ್ಕಮ್ ಟ್ಯಾಕ್ಸು ರಿಟರ್ನ್ಸ್ ಫೈಲ್ ಮಾಡುವಂಥದ್ದು ಯಾರಿಗಾರು ಕೆಲವರಿಗೆ ಅದ್ರ ಬಗ್ಗೆ ಆಲ್ರೆಡಿ ಡೆಡಿಕೇಟೆಡ್ ಪ್ಲೇಲಿಸ್ಟ್ ಇದೆ. ಬಟ್ ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ ಇರೋರಿಗೆ 2.5 ಲಕ್ಷ ತನಕ ನಿಮ್ಮ ಆದಾಯ ಇದೆ ಅಂತಂದರೆ ನೀವು ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡೋದು ಬೇಕಾಗಿಲ್ಲ, ಸ್ಯಾಲ್ರಿಡ್ ಆಗಿದ್ದರೆ ನೀವು. ಅದೇ ರೀತಿಯಾಗಿ 2.5 ಲಕ್ಷಕ್ಕಿಂತ ಜಾಸ್ತಿ ನಿಮ್ಮದು ಬಿಸ್ನೆಸ್ ಇನ್ಕಮ್ ಆದರೂ ಅಷ್ಟೇ 2.5 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂದರೆ ಆ್ಯಸ್ ಪರ್ ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ ನೀವು ರಿಟರ್ನ್ಸ್ನ ಫೈಲ್ ಮಾಡಬೇಕು. ನ್ಯೂ ರೆಜಿಮಲ್ಲಿ ಆ ಟ್ಯಾಕ್ಸ್ ಫ್ರೀ ಲಿಮಿಟ್ ಅಂತೇನಿದೆ ಅದನ್ನ 3 ಲಕ್ಷಕ್ಕೆ ಇಟ್ಟಿದ್ದಾರೆ. ಅಫ್ಕೋರ್ಸ್ 4 ಲಕ್ಷ ತನಕ ನಿಮಗೆ ಏನು ಟ್ಯಾಕ್ಸ್ ಬೀಳಲ್ಲ, ಅದೆಲ್ಲ ಸರಿ. ಆದರೆ ರಿಟರ್ನ್ಸ್ ಫೈಲ್ ಮಾಡಬೇಕಾ ಮಾಡಬಾರ್ದು ಅನ್ನೋದಕ್ಕೆ ನೋಡಿ, ಅಪ್ ಟು 3 ಲಕ್ಷ ಇನ್ಕಮ್ ಇದ್ದರೆ ಫೈಲ್ ಮಾಡೋದು ಬೇಡ, ಅದಕ್ಕಿಂತ ಜಾಸ್ತಿ ಇದ್ದರೆ ಫೈಲ್ ಮಾಡುವಂಥದ್ದು ತುಂಬ ಉತ್ತಮ ನ್ಯೂ ಟ್ಯಾಕ್ಸ್ ರೆಜಿಮಲ್ಲೂ ಕೂಡ. ಸೊ ಅದೇ ರೀತಿಯಾಗಿ ಟಾಪ್ ಬ್ಯಾಂಕ್ಗಳಲ್ಲಿ ICICI ಬ್ಯಾಂಕ್, HDFC ಬ್ಯಾಂಕ್, ಈ ಥರ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಹೈರಿಂಗ್ ಹೊಸಬ್ರನ್ನ ಕೆಲಸಕ್ಕೆ ತಗೊಳ್ಳುವಂಥ ಸಂಖ್ಯೆ ಕಡಿಮೆ ಆಗಿದೆ ಅಂತ ಬಂದಿತ್ತು. ಅದು ಎಲ್ಲ ಕಡೆನೂ ಕಾಣಿಸ್ತಾ ಇದೆ, ಕಮ್ಮಿ ಮಾಡಿರುವಂಥದ್ದು. ಜೊತೆಗೆ ಇನ್ನು ಫ್ಯೂಚರ್ ಪ್ರೂಫ್ ಆಗಿರುವಂಥ ಒಂದು ಟ್ರೇಡ್ ಅಗ್ರಿಮೆಂಟ್ ಆಗುತ್ತೆ ಇಂಡಿಯಾ US ಮಧ್ಯೆ ಅಂತ ಬರ್ತಾ ಇದೆ. ಅದು ಯಾವಾಗ ಆಗುತ್ತೆ ಅಂತ ನೋಡೋಣ. ಒಂದಿಷ್ಟು IT ಲಾನಲ್ಲಿ ಒಂದಿಷ್ಟು ರಿಲೀಫ್ನ ತಂದಿದ್ದಾರೆ ಟ್ಯಾಕ್ಸ್ ಪೇಯರ್ಸ್ಗೆ ಅಂತ ಸುದ್ದಿ ಬಂದಿತ್ತು. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದರೆ ಹೇಳಿ ನಾನು ಮಾಡ್ತೀನಿ. ಏನು ಹೇಳಿದ್ದಾರೆ ಅಂತಂದರೆ, ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ, ಕನ್ಸ್ಟ್ರಕ್ಷನ್ಗಿಂತ ಮುಂಚೆ ಮನೆ ಕನ್ಸ್ಟ್ರಕ್ಷನ್ಗಿಂತ ಮುಂಚೆ ಒಂದಿಷ್ಟು ಇಂಟ್ರೆಸ್ಟ್ ಡಿಡಕ್ಟ್ ಆಗ್ತಾ ಇರುತ್ತಲ್ಲ ಹೋಮ್ ಲೋನ್ ತೊಗೊಂಡಾಗ, ಅದರಲ್ಲಿ ಒಂದಿಷ್ಟು ಕಮ್ಮಿನ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಅದು ಯಾವಾಗ ಲೆಟ್ ಔಟ್ ಪ್ರಾಪರ್ಟಿ, ಬಾಡಿಗೆ ಕೊಡುವಂಥ ಪ್ರಾಪರ್ಟಿ ಅಂತ ನೀವು ಮನೆ ಕಟ್ತಾ ಇದ್ದೀರಾ, ಆದರೆ ಮನೆ ಕೆಲಸ ಇನ್ನೂ ಕನ್ಸ್ಟ್ರಕ್ಷನ್ ಶುರುವಾಗಿಲ್ಲ, ಅದಕ್ಕಿಂತ ಮುಂಚೆ ಆಲ್ರೆಡಿ ಲೋನ್ ಅಪ್ಲೈ ಆಗ್ತಾ ಇರುತ್ತಲ್ವ, ಆ ಟೈಮಲ್ಲಿ ಏನು ಇಂಟ್ರೆಸ್ಟ್ ಕಟ್ತಾ ಇದ್ವಿ ಅದಕ್ಕೆ ಒಂದು ಡಿಡಕ್ಷನ್ ತರಬೇಕು ಅಂತ ಮಾಡಿದ್ದಾರೆ. ಜೊತೆಗೆ ಸಣ್ಣ ಸಣ್ಣ ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಒಂದೊಂದ್ಸಲ ಏನಾಗಿರುತ್ತೆ, ಎಲ್ಲೋ ಒಂದು ಬ್ಯಾಂಕಲ್ಲಿ ಎಕ್ಸ್ಟ್ರಾ TDS ಕಟ್ಟಾಗ್ಬಿಟ್ಟಿರುತ್ತೆ, ಮತ್ತೊಂದಾಗಿರುತ್ತೆ, ಅದು ನಿಮ್ಮದು ಅದಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ ನಿಮಗೆ TDS ಕಟ್ಟಾಗಕ್ಕೆ. ಬಟ್ ನೀವು 15G 15H ಫಾರ್ಮ್ ಸೀನಿಯರ್ ಸಿಟಿಸನ್ ಆದರೆ ಅದು ಡಿಪೆಂಡ್ಸ್ ಅಲ್ವಾ. ಸೊ ಆ ಫಾರ್ಮ್ನ ನೀವು ಸಬ್ಮಿಟ್ ಮಾಡಿಲ್ಲ ಅಂತಂದರೆ ನಿಮಗೆ ಬ್ಯಾಂಕಿಂದ
ಡಿಡಕ್ಟ್ ಮಾಡ್ಕೊಂಡಿರ್ತಾರೆ. ಆ ದುಡ್ಡನ್ನು ನೀವು ಇಲ್ಲ ನನ್ನ ಆದಾಯ ಅಷ್ಟಿಲ್ಲ, ನಂದು ಕಮ್ಮಿ ಇದೆ ಅಂತ ಹೇಳಿ ಆ ದುಡ್ಡನ್ನು ವಾಪಸ್ ತೊಗೋಬೇಕು ಅಂದರೆ ನೀವು IT ಫೈಲ್ ಮಾಡೇ ತೊಗೋಬೇಕಾಗಿತ್ತು, ಮ್ಯಾಂಡೇಟ್ರಿ ಇತ್ತು. ಈಗ ಅದನ್ನೇನು ಮಾಡಿದ್ದಾರೆ, ಫೈಲ್ ಮಾಡೋದು ಬೇಡ, ಹಾಗೆ ಕೂಡ ರೀಫಂಡ್ನ ತೊಗೋಬೋದು ಅಂತ ಹೇಳಿದ್ದಾರೆ. ಅದು ಯಾವ ರೀತಿ ಎಕ್ಸಾಕ್ಟ್ ಪ್ರಾಸೆಸ್ ನಾನು ಚೆಕ್ ಮಾಡಬೇಕು. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಜೊತೆಗೆ ಟ್ಯಾಕ್ಸಬಲ್ ಇನ್ಕಮ್ ಟ್ಯಾಕ್ಸಿಗೆ ಹೌಸಿಂಗ್ ಪ್ರಾಪರ್ಟಿದು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ಮುನ್ಸಿಪಲ್ ಟ್ಯಾಕ್ಸ್ ಎಲ್ಲ ಕಟ್ ಆದಮೇಲಿಂದರಲ್ಲಿ ಅಮೌಂಟಲ್ಲಿ ಸಪ್ರೇಟ್ ಮಾಡಿಬಿಟ್ಟು ತಗೋಬೇಕು ಅಂತ ಒಂದಿಷ್ಟು ಮಾಡಿದ್ದಾರೆ. ಒಂದಿಷ್ಟು ಕಮ್ಮಿ ಆಗ್ತಾ ಹೋಗ್ಬೋದು ಟ್ಯಾಕ್ಸ್ ಅಂತ. ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಮಾತಾಡೋಣ. ವೈಸ್ ಪ್ರೆಸಿಡೆಂಟ್ ಅವರು ರಾಜೀನಾಮೆ ಕೊಟ್ಟಿರೋ ಸುದ್ದಿ ನಿಮಗೆಲ್ಲ ಗೊತ್ತಿತ್ತು. ಜೊತೆಗೆ ಜೇನ್ ಸ್ಟ್ರೀಟು ಯಾವುದೋ ಒಂದು ಕಂಪ್ನಿಗೆ ದಂಡ ಹಾಕಿತ್ತು ಸೆಬಿ, ಅವರು ಇವಾಗ ವಾಪಸ್ ನಿರ್ದೇಶನ ಕೊಟ್ಟಿದ್ದಾರೆ, ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ. ಅದರ ವಿತ್ ಸಮ್ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಜೊತೆಗೆ ಅವ್ರಿಗೆ ಅಪ್ರೂವಲ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟು ಅಂತ ನೋಡ್ತಾದಾದರೆ ಈ SBIದು 25,000 ಕೋಟಿದು QIP ಬರ್ತಿದೆ ಅಂತ ಹೇಳಿದ್ನಲ್ಲ, ಆ QIPನಲ್ಲಿ ಈಗ LIC 5,000 ಕೋಟಿನ ಇನ್ವೆಸ್ಟ್ ಮಾಡಿದೆ. ನೋಡಿ LIC ಯಾವಾಗ ಏನು ಮಾಡ್ತಾರೆ ಅಂತಂದರೆ, ಯಾವ್ಯಾವುದು ದೊಡ್ಡ ದೊಡ್ಡ PSU ಕಂಪ್ನಿಗಳಿರುತ್ತೋ ಎಲ್ಲಿರುತ್ತೋ ಅಲ್ಲೆಲ್ಲ ದೊಡ್ಡ ಸ್ಟೇಕನ್ನು ಹೊಂದಿರುತ್ತೆ LIC. ಹಾಗಾಗಿ LIC ಪ್ರಾಫಿಟ್ನ ಮಾಡ್ತಾ ಇರುತ್ತೆ ಆ್ಯಸ್ ಎ ಕಂಪನಿ, ಅದು ಮಾಡ್ತಾನೆ ಇರುತ್ತೆ. ಸೊ ಜೊತೆಗೆ ಪ್ರೀಮಿಯಂ ಬಂದಿರೋ ದುಡ್ಡಲ್ಲೇ ತೊಗೊಂಡಿರ್ತಾರಲ್ವ, ಸೊ ಹಾಗಾಗಿ ಪಾಸಿಟಿವ್ ಆಗಿ ಇದ್ದಾಗ ಹೋಗುತ್ತೆ. ಜೊತೆಗೆ ಟೈಟನ್ನು ದುಬೈಯಲ್ಲಿ ಇರುವಂಥ ದಮಾಸ್ ಅದನ್ನು 60% 7 ಸ್ಟೇಕ್ ತೊಗೊಂಡು ಅಕ್ವೈರ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅಂತ ಬಂದಿತ್ತು. ಜೊತೆಗೆ ರೈಟ್ಸ್ ಇಶ್ಯೂ, ಟಾಟಾ ಕ್ಯಾಪಿಟಲ್ ಅದರದ್ದು ರೈಟ್ಸ್ ಇಶ್ಯೂ ಬರ್ತಾ ಇದೆ ಅಂತ ಬಂದಿತ್ತು. ರೈಟ್ಸ್ ಇಶ್ಯೂ ಬಗ್ಗೆ ಆಲ್ರೆಡಿ ಡೆಡಿಕೇಟೆಡ್ ವಿಡಿಯೋ ಇದೆ ಚಾನಲಲ್ಲಿ. ಅದನ್ನು ಬಿಟ್ಟು ನೋಡಿದ್ರೆ EPF ಅಂದರೆ ಕೆಲಸಕ್ಕೆ ಸೇರಿದಾಗ ನಿಮಗೆ ಪೆನ್ಷನ್ ಖಾತೆ ಅಂತ ಮಾಡ್ತಾರಲ್ವ, ಅದರಲ್ಲಿ ಇವಾಗ ಮೇನಲ್ಲಿ ರೆಕಾರ್ಡ್ ನಂಬರಲ್ಲಿ ಜನ ಆ್ಯಡ್ ಆಗಿದ್ದಾರೆ ಅಂತ. ಅಂದರೆ ಇದರಿಂದ ಏನು ಹೇಳ್ತಿದೆ, ಕೆಲಸ ಉದ್ಯೋಗ ಇಲ್ಲ ಅಂತ ಹೇಳ್ತಾ ಇರುತ್ತೆ. EPF ಡೇಟಾ ನೋಡೋದಾದರೆ ಇವಾಗ 2 ಮಿಲಿಯನ್ ಹೊಸ ಮೆಂಬರ್ಸ್, ಅಂದರೆ 20 ಲಕ್ಷ ಹೊಸ ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ EPF ಮೇನಲ್ಲಿ ಅಂತ ಸುದ್ದಿ ಬರ್ತಾ ಇದೆ. ನೋಡೋಣ ಅದು ಯಾವ ರೀತಿ ಏನು ಕತೆ ಅಂತ. ಈಗ ಪಾರ್ಲಿಮೆಂಟಲ್ಲಿ ಈಗ ಡಿಸ್ಕಷನ್ ಆಗುತ್ತಲ್ಲ, ಅದರಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ, ಅನ್ಎಂಪ್ಲಾಯ್ಮೆಂಟ್ ಇದೆಲ್ಲದೂ ಕೂಡ ಚರ್ಚೆ ಆಗುತ್ತೆ. ಅದರಿಂದ ಹೋಪ್ಫುಲಿ ಒಂದಿಷ್ಟು ಹೆಲ್ದಿ ಡಿಸ್ಕಷನ್ಸ್ ಆಗಲಿ, ಆಪೋಸಿಷನ್ ಆಗಲಿ, ಇರೋ ಪಾರ್ಟಿಗಳಾಗಲಿ ಸುಮ್ಮನೆ ಕಿತ್ತಾಡ್ಕೊಳೋಕ್ಕಿಂತ ಒಳ್ಳೆ ಡಿಬೇಟ್ ಆಗಲಿ ಅಂತ ಕೇಳ್ಕೊಳ್ಳೋಣ. ನೋಡೋಣ ಅದೇನಾಗುತ್ತೆ ಅಂತ. ಜೊತೆಗೆ ಬಜಾಜ್ ಫೈನಾನ್ಸಿನ MD ಅನೂಪ್ ಸಾಹಾ ಅವರು ರಿಸೈನ್ ಮಾಡಿದ್ದಾರೆ ಅಂತ ಬಂದಿತ್ತು. ಅದು ಸ್ಟಾಕಲ್ಲಿ ಸ್ವಲ್ಪ ಪರಿಣಾಮನ ಬೀಳ್ತಾ ಹೋಗ್ಬೋದು, ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಇದನ್ನು ಹೊರತುಪಡಿಸಿ ಸ್ಪೆಸಿಫಿಕ್ ಆಗಿ ಬೇರೆ ಏನು ನ್ಯೂಸ್ಗಳು ಕಾಣಿಸ್ತಾ ಇಲ್ಲ. ಸೊ ನೋಡೋಣ ಯಾವ ರೀತಿಯಾಗಿ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ ಅಂತ. ಇವತ್ತು ಒಂದು ಸೈಡ್ ವೇಸ್ ದಿನನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕಮೋಡಿಟೀಸ್ನ ನಾವು ಕವರ್ ಮಾಡಲಿಲ್ಲ ಅಲ್ವಾ, ಕಮೋಡಿಟೀಸ್ ಕವರ್ ಮಾಡಲೇಬೇಕು. ಯಾಕೆಂತಂದರೆ ಕ್ರೂಡಲ್ಲಿ ನೋಡಿ ಯಾವ ಒಂದು ಜಂಪ್ ಬರ್ಬೋದು ಅಂತ ಮಾತಾಡ್ಕೊತಾ ಇದ್ವು, ಅದು ಮತ್ತೆ ಬಂದಿತ್ತು. ಆದರೆ ಅದು ಸಸ್ಟೈನ್ ಆಗ್ತಾ ಇಲ್ಲ. ಅಲ್ಲಿ ಆ ಲೆವೆಲ್ ಬಂದಾಗೆಲ್ಲ ಅಲ್ಲಿ ಒಂದು ರೆಸಿಸ್ಟೆನ್ಸ್ನ ತಗೊಂಡು ಕೆಳಗಡೆ ಬರ್ತಾರೆ. ನೋಡಿ ಇಲ್ಲಿಂದ ಬಂತು, ಅಲ್ಲಿಂದ ಶಾರ್ಪ್ ಆಗಿ ರಿಜೆಕ್ಷನ್, ಇಲ್ಲಿಂದ ಬಂತು, ಇಲ್ಲಿಂದ ಶಾರ್ಪ್ ಆಗಿ ರಿಜೆಕ್ಷನ್, ಹಾಗಂತ ಕೆಳಗಡೆನೂ ಹೋಗಿಲ್ಲ. ಎಲ್ಲಿ ತನಕ ಈ ಪ್ಯಾಟರ್ನು ಸಸ್ಟೈನ್ ಆಗ್ತಾ ಹೋಗುತ್ತೋ ಅಲ್ಲಿ ತನಕ ನೋಡ್ತಾ ಹೋಗೋಣ. ಈ ಗ್ಯಾಪ್ ಫಿಲ್ಲಿಂಗ್ ಆಗಬೇಕಾಗಿತ್ತು, ಆ ಗ್ಯಾಪ್ ಫಿಲ್ ಆಲ್ಮೋಸ್ಟ್ ಆಗಿದೆ. ಇದರಿಂದ ವಾಪಸ್ ರಿಕವರಿ ಕೊಡುತ್ತಾ ಅಥವಾ ಕ್ರೂಡ್ ಫಾಲ್ ಆಗುತ್ತೆ ಅನ್ನೋದು ಈ ಟ್ರೆಂಡ್ ಲೈನ್ ರೆಫರೆನ್ಸಲ್ಲಿ ನಾವು ಫಾಲೋ ಅಪ್ ಮಾಡ್ತಾ ಹೋಗ್ಬೋದು. ಸದ್ಯಕ್ಕೆ ನಾನು ಕ್ರೂಡಲ್ಲಿ ಪಾಸಿಟಿವ್ ಆಗಿ ಇದ್ದೀನಿ, ಆದರೆ ನ್ಯಾಚುರಲ್ ಗ್ಯಾಸಲ್ಲಿ ಪಾಸಿಟಿವ್ ಆಗಿ ಇಲ್ಲ ಅಂತ ನಿಮಗೆ ಹೇಳಿದ್ದೆ. ನ್ಯಾಚುರಲ್ ಗ್ಯಾಸ್ ಏನೇ ಮೇಲ್ಗಡೆ ಹೋದ್ರೂ 310 320 ಈ ಲೆವೆಲ್ ತನಕ ಒಂದು ಸಾಧ್ಯತೆ ಇದೆ. ಅದಾದಮೇಲೆ ಒಂದು ಶಾರ್ಪ್ ಸೆಲ್ಲಿಂಗ್ ಬರ್ಬೋದು ಅಂತ. ವಿಡಿಯೋ ನೋಡಿದವರು ದಯವಿಟ್ಟು ಕಮೆಂಟ್ ಮಾಡಿ, ಹೆಚ್ಚಿನ ಜನಕ್ಕೂ ಕೂಡ ರೀಚ್ ಆಗ್ತಾ ಹೋಗುತ್ತೆ. ನಾವು ಹೇಳಿದ್ದೆಲ್ಲ ಸರಿ ಹೋಗುತ್ತೆ ಅಂತಲ್ಲ, ಸರಿ ಹೋಗಿತ್ತು ಅಂತ ಹೇಳೋದಕ್ಕೆ ಏನೋ ತೊಂದರೆ ಇಲ್ಲ ಅಂತ ಅನ್ಕೊತೀನಿ. ಸೊ ಈ ಒಂದು ರೇಂಜ್ ಇತ್ತು, ಒಂದು ಕೆಳಗಡೆ ಬಂದಿತ್ತು, ಒಂದು ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಆಗ್ತಾ ಇತ್ತು. ಇಲ್ಲಿ ಬಂದ್ರೂ ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಇದ್ದೇ ಇರುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. ಅದೇ ರೀತಿ ಆಗಿದೆ. ನ್ಯಾಚುರಲ್ ಗ್ಯಾಸಲ್ಲಿ ಶಾರ್ಪ್ ಆಗಿ ಫಾಲು ಬರ್ತಾ ಇದೆ. ಆಗಸ್ಟ್ ಪೊಸಿಷನ್ ಯಾರಾದರೂ ಪ್ಲಾನ್ ಮಾಡಿದೆ ಅಂದರೆ ದಯವಿಟ್ಟು ಹೋಲ್ಡ್ ಮಾಡಿ. ಅದೇ ರೀತಿಯಾಗಿ ಗೋಲ್ಡು ಒಂದು ಮ್ಯಾಸಿವ್ ಬ್ರೇಕ್ಔಟು ನಿನ್ನೆ ಕೂಡ ಗ್ರೂಪಲ್ಲಿ ಅಪ್ಡೇಟ್ ಮಾಡಿದ್ದೆ. ನಾನು ನಿನ್ನೆ ಲಭ್ಯ ಇರಲಿಲ್ಲ ಜಾಸ್ತಿ, ಆದರೂ ಕೂಡ ಅಪ್ಡೇಟ್ ಮಾಡಿದ್ದೆ. ಗೋಲ್ಡಲ್ಲಿ ಒಂದು ಮ್ಯಾಸಿವ್ ಬ್ರೇಕ್ಔಟ್ ಬರ್ತಾ ಇದೆ ಅಂತ. ಜೊತೆಗೆ ಸಿಲ್ವರ್ ಥರ ಬ್ರೇಕ್ಔಟ್ ಗೋಲ್ಡಲ್ಲಿ ಪೆಂಡಿಂಗ್ ಇದೆ ಅಂತ ಚಾರ್ಟ್ ಸ್ಟಾಕಲ್ಲೂ ಕೂಡ ಮಾತಾಡ್ಕೊತಾ ಇದ್ವಿ. ಆ ಒಂದು ಬ್ರೇಕ್ಔಟ್ ಆಗಿದೆ. ನನ್ನ ಪ್ರಕಾರ ಈ ಸಲ ಗೋಲ್ಡು ಮತ್ತೆ ಒಂದು ಆಲ್ ಟೈಮ್ ಹೈ ಮಾಡೋಕ್ಕೆ ರೆಡಿ ಇದೆ, 1 ಲಕ್ಷನ ದಾಟಕ್ಕೆ ರೆಡಿ ಇದೆ. ಅದು ಇವತ್ತಾಗ್ಬೋದು, ನಾಳೆ ಆಗ್ಬೋದು, ಗೊತ್ತಿಲ್ಲ. ನೋಡಿ ಇಲ್ಲಿ ಕ್ಲೀನಾಗಿ ರೆಫರೆನ್ಸ್ಗಳು ಕಾಣುತ್ತಲ್ವಾ, ಇಲ್ಲಿ ಯಾವಾಗ ಒಂದು ಲೋ ಹೈನ ಮಾಡ್ಕೊತಾ ಹೋಗ್ತಾ ಇದೆ, ಹೈ ಮಧ್ಯದಲ್ಲೇ ಇದೆ ಅಂತಂದಾಗ ಅದೊಂದು ಒಳ್ಳೆ ಪ್ಯಾಟರ್ನ್. ಆದರೆ ತುಂಬ ಒಂದು ಗೋಲ್ಡ್ ರ್ಯಾಲಿ ಕೂಡ ಆಗಿದೆ, ಹಾಗಾಗಿ ತುಂಬ ಹುಷಾರಾಗಿರ್ತಾ ಹೋಗಬೇಕು. ಸೊ ಸ್ವಲ್ಪ ನಮಗೆ ಇಲ್ಲಿ ಕ್ಯಾಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬ ಪೊಸಿಷನ್ನ ನೋಡ್ಕೊಂಡು ತೊಗೊಂಡು ಹೋಗ್ಬೇಕು. ಯಾಕೆಂತಂದರೆ ಇಲ್ಲಿ ಪಾಸ್ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲಿ ಒಂದು ಪಾಸ್ ಆಗಿದೆ, ಆದರೆ ತುಂಬ ರ್ಯಾಲಿ ಕೂಡ ಆಗಿದೆ ಗೋಲ್ಡಲ್ಲಿ. ಹಾಗಾಗಿ ತುಂಬ ಹುಷಾರಾಗಿ ಆ್ಯಕ್ಟ್ ಮಾಡ್ಕೊತ ಹೋಗಬೇಕು. ನಾನು ತುಂಬ ಒಂದು ದೊಡ್ಡ ರ್ಯಾಲಿ ಅಂತಂದರೆ ಈಗ 1 ಲಕ್ಷ ಏನಿದೆಯಲ್ಲ, ಆ 1 ಲಕ್ಷನ ಮತ್ತೆ ಟ್ರೈ ಮಾಡೋಕ್ಕೆ ಹೋಗ್ಬೋದು. ಆದರೆ ಅಲ್ಲಿಂದ ಮತ್ತೆ ಸಸ್ಟೈನ್ ಆಗೋದನ್ನ ಈಗಲೇ ನಾವು ಕನ್ಕ್ಲೂಡ್ ಆಗಿ ನಾವು ನೋಡೋಕೆ ಆಗೋದಿಲ್ಲ. ಬಟ್ ಒಂದು ಹೊಸ ಆಲ್ ಟೈಮ್ ಹೈನ ಮಾಡುವಂಥ ಸಾಧ್ಯತೆ ಇದೆ ಗೋಲ್ಡು. ಬಟ್ ಅದಾದಮೇಲೆ ಯಾವ ರೀತಿ ಸಸ್ಟೈನ್ ಆಗುತ್ತೆ ಅನ್ನೋದು ನೋಡ್ತಾ ಹೋಗಬೇಕು. ಯಾಕೆಂದರೆ ತುಂಬ ಒಂದು ದೊಡ್ಡ ರ್ಯಾಲಿ ಆಗಿದೆ ಗೋಲ್ಡಲ್ಲಿ, ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡ್ಕೊತ ಹೋಗಬೇಕು. ಆದರೆ ಒಂದು ಆಲ್ ಟೈಮ್ ಹೈ ಅಂತೂ ಪೆಂಡಿಂಗ್ ಇದೆ. ಸಿಲ್ವರು ಅದೇ ರೀತಿಯಾಗಿ ಮತ್ತೊಂದು ಆಲ್ ಟೈಮ್ ಹೈ 1,15,000 ಆಗಿದೆ. ನೋಡಿ ಸಿಲ್ವರ್ ಸ್ಟೋರಿ ಸ್ವಲ್ಪ ಬೇರೆ ಥರ. ಯಾಕೆಂದರೆ ಸಿಲ್ವರಲ್ಲಿ
ವೀಕ್ಲಿ ಕ್ಯಾಂಡಲಲ್ಲಿ ನಿಮಗೆ ಕ್ಲೀನಾಗಿ ಪಾಸ್ ಕಾಣುತ್ತೆ ಅಲ್ವಾ. ಲಾಸ್ಟ್ ವರ್ಷನೇ ಇನ್ನೂ ನಿಮಗೆ 50,000 60,000 70,000ಕ್ಕಿತ್ತು. ಇಲ್ಲಿ 2024ರಲ್ಲಿ 60,000 65,000ಕ್ಕಿತ್ತು. ಈಗ ಡಬಲ್ ಆಗಿದೆ. ಬಟ್ ಇಲ್ಲಿ ಆ ಒಂದು ಪಾಸ್ ಕಾಣಿಸ್ತಾ ಇದೆ ಕ್ಲೀನಾಗಿ ನಿಮಗೆ ವೀಕ್ಲಿ ಕ್ಯಾಂಡಲ್ಲಿ ಪಾಸ್ ಕಾಣುತ್ತೆ. ಈ ರೀತಿಯಾದಂಥ ಪಾಸ್ ಗೋಲ್ಡಲ್ಲಿ ಆಗಿಲ್ಲ. ಅದಕ್ಕೆ ಗೋಲ್ಡ್ ಇವಾಗ ಸಿಲ್ವರ್ ರ್ಯಾಲಿ ಹಾಕಿದ್ರು ಗೋಲ್ಡ್ ಅಷ್ಟೊಂದು ರ್ಯಾಲಿ ಆಗಲಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಮಧ್ಯದಲ್ಲಿ 2024ರಲ್ಲಿ ಒಂದು ಪಾಸ್ ಆಗಿದ್ಬಿಟ್ರೆ ಅದಾದಮೇಲೆ ಒನ್ ವೇ ಸ್ಟ್ರೀಟ್ ಆಗಿದೆ ಗೋಲ್ಡು. ಹಾಗಾಗಿ ನೋಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಕಾಪರು ಕೂಡ ಈಗ ಮತ್ತೆ ಅಟೆಂಡ್ ಮಾಡ್ತಾ ಇದೆ. ಸಿಲ್ವರ್ ಥರ ಇದು ಕೂಡ ಒಂದು ಅಟೆಂಡ್ ಮಾಡುತ್ತೆ. ಏನು ಅಂತ ನೋಡೋಣ. ಈ ಲೆವೆಲ್ ಏನಾದ್ರು ಮತ್ತೆ ಬ್ರೇಕ್ ಆಯಿತು ಅಂತಂದರೆ ಧೈರ್ಯ ಮಾಡ್ತಾ ಹೋಗ್ಬೋದು. ಕಾಪರಲ್ಲಿ ಒಂದು ಲಾಂಗ್ ಪೊಸಿಷನ್ನ ತೊಗೊಳ್ತಾ ಹೋಗೋಕ್ಕೆ. ಅದೇ ರೀತಿ USD ಏನಾದ್ರು 86 ರೂಪಾಯಿನಲ್ಲೇ ಇದೆ. ಅದೇನು ಕಮ್ಮಿ ಆಗೋ ಥರ ಕಾಣಿಸ್ತಾ ಇಲ್ಲ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಂಜೆ ಆಸ್ ಯೂಶುವಲ್ ಮಂಗಳವಾರದ ಚಾರ್ಟ್ ಸ್ಟಾಕ್ ಜೊತೆಗೆ ಮತ್ತೆ ಸಿಗ್ತೀನಿ ನಾನು. ಟರ್ಮ್ ಇನ್ಶೂರೆನ್ಸ್ ಯಾರಾದ್ರೂ ಇನ್ನೂ ಓಪನ್ ಮಾಡಿಲ್ಲ ಅಂತಂದರೆ ನೋಡಿ, ಮತ್ತೆ ಟರ್ಮ್ ಇನ್ಶೂರೆನ್ಸಿನ ಬೆಲೆಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಬಜಾಜ್ ಇಂದು ಕೂಡ. ಈಗ ಶುಭ್ಮನ್ ಗಿಲ್ ಅವ್ರನ್ನ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರು. ಅದು ಆ್ಯಡ್ ಕೂಡ ನೋಡಿದೆ ನಾನು. ಸೊ ಹಾಗಾಗಿ ಈ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿದ್ರಾಯ್ತು ಅಂದರೆ ಡಿಲೇ ಮಾಡ್ತಿದ್ರಿ ಅಂದರೆ ದಯವಿಟ್ಟು ಆದಷ್ಟು ಬೇಗ ಕ್ರಮವನ್ನು ತಗೊಳ್ಳಿ, ಟರ್ಮ್ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ನಾನು ಪಿನ್ ಕಮೆಂಟಲ್ಲಿ ಕೊಡ್ತಾ ಇರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಎಮರ್ಜೆನ್ಸಿ ಫಂಡನ್ನು ಇನ್ನು ಯಾರಾದರೂ ಬಿಲ್ಡ್ ಮಾಡಿಲ್ಲ ಅಂದರೆ ದಯವಿಟ್ಟು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದ್ರ ಬಗ್ಗೆ ಗಮನ ಕೊಡಿ. ಅದು ಕೂಡ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರ್ತಾ ಹೋಗುತ್ತೆ. ಮತ್ತೊಮ್ಮೆ ಸಂಜೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.